ನೋಡಿ ಈ ಥರ ಬಳೆ ಬಳಸ್ಕೊಂಡು, ಗ್ಲಾಸ್ ಬಳೆ ಬಳಸ್ಕೊಂಡು ಈ ಥರ ಮುತ್ತಿನ ಬ್ಯಾಂಗಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಾಲೇಜ್ ಯೂಸ್ಗೆ, ಆಫೀಸ್ ಯೂಸ್ಗೆ, ಡೈಲಿ ಯೂಸ್ಗೆ ಅಥವಾ ಫಂಕ್ಷನ್ಸ್ಗೆ ಸಿಂಪಲ್ಲಾಗೆ ಈ ಥರ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು. ಮನೇಲೇ ಇರೋ ಬ್ಯಾಂಗಲ್ಸ್ನ ಯೂಸ್ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ತ್ರಿಶೂಲ್ ನಂದಿ ಕಲೆಕ್ಷನ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಈ ಥರ ಪರ್ಲ್ ಬ್ಯಾಂಗಲ್ಸ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಈ ಥರ ಹಸಿರು ಬ್ಯಾಂಗಲ್ಸ್ಗಳನ್ನ ಬಳಸ್ಕೊಂಡು, ಮನೇಲಿರೋ ಬ್ಯಾಂಗಲ್ಸ್ನೇ ಬಳಸ್ಕೊಂಡು ಈ ಥರ ಮುತ್ತಿನ ಬ್ಯಾಂಗಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಮುತ್ತಿನ ಬ್ಯಾಂಗಲ್ಸು ಆಫೀಸ್ ಯೂಸ್ಗೆ, ಕಾಲೇಜ್ಗೆ ಈ ಥರ ಸಿಂಪಲಾಗಿ ಮ್ಯಾಚ್ ಮಾಡಿಕೊಂಡು ಹಾಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹಳೆ ಬ್ಯಾಂಗಲ್ಸ್ಗಳು ತೊಗೊಂಡಿದ್ದೀನಿ. ನನ್ನ ಹತ್ರ ಇರೋ ಬ್ಯಾಂಗಲ್ಸ್ನ ಸೀಸರ್ ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ದಾರ ತೊಗೊಂಡಿದ್ದೀನಿ, ಫ್ಯಾಬ್ರಿಕ್ ಗಮ್ ತೊಗೊಂಡಿದ್ದೀನಿ ಮತ್ತು ವೈಟ್ ಪರ್ಲ್ ತೊಗೊಂಡಿದ್ದೀನಿ. ನಾರ್ಮಲ್ ಮಣಿನೇ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಈ ಬಳೆಗೆ ನಾನು B700 ಗಮ್ನ ಹಾಕ್ಕೊಂಡು ಅಂಟಿಸ್ಕೊತೀನಿ. ಬಳೆ ಮನೇಲಿರೋ ಬಳೆನ ಯೂಸ್ ಮಾಡ್ಕೊಳ್ಳೋದ್ರಿಂದ ಬಳೆ ಸ್ವಲ್ಪ ಸೈಜು ಅಗಲ ಬೇಕು. ಹಾಗಾಗಿ 2 ಬ್ಯಾಂಗಲ್ಗೆ ನಾನು ಗಮ್ ಹಾಕ್ಕೊಂಡು ಅಂಟಿಸ್ಕೊತಾ ಇದ್ದೀನಿ. ನೋಡಿ ಇದು ಈ ಥರ ಗಮ್ ಹಾಕಿ ಅಂಟಿಸ್ಕೊಳ್ಳೋಣ. ಇದು ಸ್ವಲ್ಪ ಡ್ರೈ ಆಗಲಿ. ನಾನು ಫಸ್ಟೇ ಅಂಟಿಸ್ಕೊಂಡಿದ್ದೆ ನೋಡಿ. ಇದಕ್ಕೀಗ ನಾವು ಹಸಿರು ಕಲರ್ದು ಸಿಲ್ಕ್ ಥ್ರೆಡ್ನ ಸುತ್ಕೊಳ್ಳೋಣ. ನಾನು ಈ ಬಾಕ್ಸ್ ಸಹಾಯದಿಂದ 30 ಲೇಯರ್ಸ್ನ ಸುತ್ಕೊತೀನಿ. ಫಸ್ಟು ನೋಡಿ ಈ ಥರ ಹಿಡ್ಕೊಂಡು ಈ ಥರ 30 ಲೇಯರ್ಸ್ ದಾರನ ಸುತ್ಕೋಬೇಕು. ನೋಡಿ ಇದು ನಾನೀಗ ಸುತ್ಕೊಂಡಿದ್ದೀನಿ 30 ಲೇಯರ್ಸ್ನ. ಈ ಎಡ್ಜ್ನ ಈ ಥರ ಕಟ್ ಮಾಡಿಕೊಂಡು ಲಾಸ್ಟಿಗೆ ಈ ದಾರ ಕಂಟಿನ್ಯೂ ಇರುತ್ತೆ, ದಾರನೂ ಸಹ ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಇಷ್ಟು ಲೆಂತ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಈ ಥರ ಸ್ಪ್ರೆಡ್ ಮಾಡಿಕೊಂಡೆ ಗ್ಲೂ ಗಮ್ ಹಾಕ್ಕೊಳ್ಳೋಣ. ಗುಚ್ಚಿಗೆ ಇದು ಮಾಡ್ಕೊಳ್ಳೋದು ಬೇಡ. ಈ ಥರ ಬ್ಯಾಂಗಲ್ ತಗೊಂಡು ಈ ಥರ ತಳಕ್ಕೆ ಸ್ವಲ್ಪ ಈ ಥರ ಪ್ಲೇಸ್ ಮಾಡೋಣ. ನೋಡಿ ಇದಕ್ಕೆ ನಿಧಾನಕ್ಕೆ ಇವಾಗ ಗಮ್ ಹಾಕಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ, ಜಾಸ್ತಿ ಫೋರ್ಸ್ಫುಲ್ಲಿಯಾಗಿ ಎಳ್ಕೊಳ್ಳೋದು ಬೇಡ. ಗಮ್ಮು ಸ್ವಲ್ಪ ಡ್ರೈ ಆಗಬೇಕು. ಈ ಥರ ಸಪ್ರೇಟಾಗಿ ಬರಬೇಕು ನೋಡಿ. ಇನ್ನೊಂದು ಲೇಯರ್ ಹಾಕಿದ ಮೇಲೆ ನೋಡಿ ಈ ಥರ ಸ್ವಲ್ಪ ಕ್ರಾಸ್ ಆಗಿ ಈ ಥರ ಸ್ವಲ್ಪ ಕ್ರಾಸಾಗೆ ಸುತ್ಕೊಂಬರೋಣ.
ಸುತ್ಕೊಳ್ಳೋಣ. ಈ ಥರ ಕ್ರಾಸಾಗೆ ಸುತ್ಕೊಳ್ಳೋಣ. ಆಗ ಬ್ಯಾಂಗಲ್ಗೆ ದಾರ ಎಲ್ಲೂ ಸಾಲ್ಟೇಜ್ ಆಗಲ್ಲ. ಈ ಥರ ಸ್ಟ್ರೈಟಾಗೆ ಸುತ್ಕೊಂಡು ಹೋದರೆ ಸ್ವಲ್ಪ ಬ್ಯಾಂಗಲ್ಗೆ ಸಾಲ್ಟೇಜ್ ಆಗುತ್ತೆ. ನೋಡಿ, ಈ ಥರ ಕ್ರಾಸಾಗೆ ಸುತ್ಕೊಂಡು ಹೋಗಬೇಕು. ಸೆಂಟ್ರಲ್ಲಿ ಸ್ವಲ್ಪ ಗ್ಲೂ ಗಮ್ನ ಹಾಕೋಬೇಕು. ಯಾಕೆಂದರೆ ನಾವು ಯೂಸ್ ಮಾಡ್ತಿರೋದು ಗ್ಲಾಸಿನ ಬ್ಯಾಂಗಲ್ಸ್ ಆಗಿರೋದ್ರಿಂದ ಮಧ್ಯದಲ್ಲಿ ಥ್ರೆಡ್ ಎಲ್ಲೂ ಜಾರಾಡಬಾರ್ದು, ಪ್ಲಸ್ ಈ ಥರ ಸಿಂಗಲಾಗಿ ಎದ್ದೇಳಬಾರ್ದು ಅಂತ ಸೆಂಟ್ರಲ್ಲಿ ಸ್ವಲ್ಪ ಗ್ಲೂ ಗಮ್ ಹಾಕ್ಕೊಳ್ಳೋಣ. ಫುಲ್ ಬೇಡ, ಸ್ವಲ್ಪ ಸೆಂಟ್ರಲ್ಲಿ ಈ ಥರ ಹಾಕ್ಕೊಂಡು ಈ ಥರ ಕ್ರಾಸಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಗುಚ್ಚುಗೆ ಇರೋದು ಬೇಡ. ಅಗಲ ಬಂದಷ್ಟು ಬ್ಯಾಂಗಲ್ಸ್ ಚೆನ್ನಾಗಿ ಕಾಣುತ್ತೆ. ನೋಡಿ, ಸ್ವಲ್ಪ ಟೈಟಾಗೆ ಸುತ್ಕೊಳ್ಳೋಣ. ನೋಡಿ, ಇದೀಗ ಲಾಸ್ಟು ಈ ಥರ ಸುತ್ಕೊಂಡು ಗ್ಲೂ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳೋಣ. ಈ ಥರ ತೆಳಕ್ಕೆ ಹಾಕ್ಕೊಂಡು ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಏನಿದೆಯೋ ಅದನ್ನು ನೋಡಿ, ಬೇಸ್ ರೆಡಿ ಆಯಿತು. ನೆಕ್ಸ್ಟ್ ನಾವೀಗ ಈ ಥರ ರೊಟ್ಟು ತಗೊಂಡು ಒಂದು 3 ಲೇಯರ್ ದಾರನ ಸುತ್ಕೊಳ್ಳೋಣ. ಇದು ಏನಕ್ಕೆ ಅಂದರೆ ಮುತ್ತಿನ ಮಣಿನ ಪೋಣಿಸ್ಕೊಳ್ಳೋದಕ್ಕೆ. 1 2 3 4 ಸಾಕು. ಇದೀಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟುದ್ದ ಸಾಕು. ಇದನ್ನ ಕಟ್ ಮಾಡ್ಕೊಳ್ತೀನಿ ದಾರನ. ಇದಕ್ಕೆ ಸ್ವಲ್ಪ ಗ್ಲೂ ಗಮ್ ಹಾಕ್ಕೊಂಡು ತುದಿನ ಇದು ಮಾಡ್ಕೊತೀನಿ. ಅಥವಾ ನೀವು ಸೂಜಿನಾದರೂ ತೊಗೊಂಡು ಪೋಣಿಸ್ಕೋಬೋದು. ನಾನು ಈ ಥರ ಗಮ್ ಹಾಕ್ಕೊಂಡು ಇದರಲ್ಲೇ ಮಣಿನ ಪೋಣಿಸ್ಕೊತೀನಿ. ನೋಡಿ, ಈಗ ಒಂದೊಂದೇ ಈಸಿಯಾಗಿ ಇದ್ರೊಳಗಡೆ ಹೋಗುತ್ತೆ. ಟೋಟಲ್ ಬಳೆ ಸುತ್ತಕ್ಕೆ ಎಷ್ಟು ಬೇಕೋ ಅಷ್ಟು ಮಣಿನ ಪೋಣಿಸ್ಕೊಳ್ಳೋಣ. ಅದು ಗಮ್ಮು ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿರುತ್ತೆ. ಮುತ್ತಿನ ಬಳೆ ನಾನಿಲ್ಲಿ ವೈಟ್ ಮುತ್ತು ತೊಗೊಂಡಿರೋದು. ಕ್ರೀಮ್ ಮುತ್ತು ಬೇಕಾದರೂ ತೊಗೋಬೋದು. ನನ್ನ ಹತ್ರ ವೈಟ್ ಮುತ್ತಿತ್ತು, ಸೊ ಹಾಗಾಗಿ ತೊಗೊಂಡಿದ್ದೀನಿ. ತುಂಬ ಈಸಿ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ನಮ್ಮ ಬ್ಯಾಂಗಲ್ಲಿಗೆ ಸುತ್ತಳತೆ ಆಗುತ್ತಾ ಅಂತ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮಣಿನ ಪೋಣಿಸ್ಕೋಬೇಕು. ನನಗೆ ಇನ್ನೊಂದು ಸ್ವಲ್ಪ ಮಣಿ ಬೇಕು, ನಾನು ಪೋಣಿಸ್ಕೊತೀನಿ. ನೋಡಿ, ಈ ಥರ ಬ್ಯಾಂಗಲ್ ಇಟ್ಕೊಂಡು ಕೆಳಗಡೆ ಈ ಥರ ಸುತ್ತಳತೆನ ನಾವು ನೋಡ್ಕೋಬೇಕು, ಮಣಿ ಆಗುತ್ತೋ ಇಲ್ವೋ ಅಂತ. ನೋಡಿ, ಕರೆಕ್ಟ್ ಆಗುತ್ತೆ. ಸ್ವಲ್ಪ ದಾರ ಈ ಥರ ಟೈಟಾಗಿ ಇಟ್ಕೊಂಡು ನೋಡಿ,
ಇದನ್ನೀಗ ಈ ಥರ ಕಟ್ಕೊಳ್ಳೋಣ ಸ್ವಲ್ಪ ಟೈಟಾಗೆ. ನಮ್ಮ ಬ್ಯಾಂಗಲ್ಗೆ ಸುತ್ತಳತೆ ಎಷ್ಟು ಬೇಕೋ ಅಷ್ಟನ್ನು ನಾನು ಮಣಿನ ಪೋಣಿಸ್ಕೊಂಡು ಈ ಥರ ಕಟ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ದಾರ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಇದು ಏನು ಮಾಡೋದು ಅಂತ ಹೇಳ್ತೀನಿ. ಈಗ ಈ ಬೇಸಿಗೆ ಗ್ಲೂನರ್ ಹಾಕೋಬೋದು, B700 ಗಮ್ಮರ್ ಹಾಕೋಬೋದು. ನಾನು B700 ಗಮ್ ಹಾಕೊತಾ ಇದ್ದೀನಿ. ಈ ಥರ ಫುಲ್ ಸುತ್ತ ಹಾಕ್ಕೊಂಡು ನೋಡಿ, ಈಗ ನಾವು ಕಟ್ಕೊಂಡಿದ್ವಲ್ಲ ಆ ಪರ್ಲ್ನ ಈ ಥರ ನಿಧಾನಕ್ಕೆ ಪ್ಲೇಸ್ ಮಾಡ್ಕೊಂಡು ಹೋಗೋಣ ಗಮ್ಮೆ ಮೇಲೆ. ಸ್ವಲ್ಪ ಈ ಥರ ಎಳೆದುಬಿಟ್ಟು ಪ್ಲೇಸ್ ಮಾಡ್ಕೊಳ್ಳೋಣ, ಕೂರುತ್ತೆ, ಬಿಚ್ಕೊಳ್ತಾ ಇರುತ್ತೆ ಅದು ಥ್ರೆಡ್ಡು. ಸ್ವಲ್ಪ ಈ ಥರ ಸ್ಟಿಫಾಗಿ ಎಳ್ಕೊಂಡ್ರೆ ಕೂರುತ್ತೆ. ಈ ಥರ ಸ್ಟ್ರೈಟ್ ಮಾಡ್ಕೊಳ್ಳೋಣ. ನೋಡಿ, ಪರ್ಲ್ ಬ್ಯಾಂಗಲ್ ರೆಡಿ ಆಯಿತು. ಇನ್ನೂ ಇದೆ, ಸಾರಿ, ಇದೀಗ ಗಮ್ಮು ಸ್ವಲ್ಪ ಡ್ರೈ ಆಗಬೇಕು. ಅಷ್ಟರಲ್ಲಿ ನಮಗಿದೇನು ಎಕ್ಸ್ಟ್ರಾ ದಾರ ಉಳಿದಿತ್ತಲ್ವಾ, ಇದನ್ನು ಏನು ಮಾಡೋಣ ಅಂದರೆ ಈ ಥರ ಇದರೊಳಗಡೆ ತಗೊಂಡು ಎರಡು ಮುತ್ತಿಗೆ ಅಥವಾ 3 ಮುತ್ತಿಗೆ ಈ ಥರ ಟೈಟಾಗೆ ಲಾಕ್ ಮಾಡೋಣ. ಆವಾಗ ಪರ್ಲ್ ಬಿಚ್ಕೊಳ್ಳೋದು ಇಲ್ಲ, ಸೆಂಟ್ರಿಗೆ ಕರೆಕ್ಟಾಗಿ ಪ್ಲೇಸ್ ಆಗುತ್ತೆ. ನೋಡಿ, ಸ್ವಲ್ಪ ಕ್ರಾಸಾಗೆ ಈ ಥರ ದಾರನ ಮಣಿ ಸುತ್ತ, ನೋಡಿ ಇದೇ ಥರ ಮಣಿ ಸುತ್ತ ಈ ಥರ ಸೆಂಟ್ರಿಗೆ ಎಳ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. 3 ಗಾರ ಹಾಕ್ಕೋಬೋದು, 2 ಗಾರ ಹಾಕ್ಕೋಬೋದು. ಗಮ್ ಹಾಕಿರೋದ್ರಿಂದ ಇನ್ನೂ ಡ್ರೈ ಆಗಿಲ್ಲ. ನಾವು ಮಣಿ ಪೋಣಿಸ್ಬೇಕಾದ್ರೆ ದಾರನ ಸ್ವಲ್ಪ ಉದ್ದನೆ ತಗೋಬೇಕು. ನೋಡಿ, ಈ ರೀತಿ ಎರಡೆರಡು ಮಣಿಗೆ ಲಾಕ್ ಮಾಡ್ಕೊಂಡು ಹೋದ್ರೆ ಮಣಿ ಬೀಳೋದು ಇಲ್ಲ, ಜಾರಾಡೋದು ಇಲ್ಲ. ಕಾಲೇಜ್ ಪರ್ಪಸ್ಗೆ ಸಿಂಗಲ್ ಬ್ಯಾಂಗಲ್ ಹಾಕ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಲೇಜ್ಗೆ, ಫಂಕ್ಷನ್ಸ್ಗೆ ಒಂದು ಸೈಡ್ ವಾಚ್ ಹಾಕ್ಕೊಂಡು ಈ ಥರ ಸಿಂಗಲ್ ಬಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಇದು ಲಾಸ್ಟ್ ಅಲ್ವಾ, ಈ ಲಾಸ್ಟ್ಗೆ ಒಂದು ನಾಟ್ ಈ ಥರ ಸಿಲ್ಕ್ ಥ್ರೆಡ್ ದಾರ ಆಗಿರೋದ್ರಿಂದ ಸ್ವಲ್ಪ ದಾರ ಇದಾಗುತ್ತೆ. ಸಿಲ್ಕ್ ಥ್ರೆಡ್ ದಾರ ಆಗಿರೋದ್ರಿಂದ ಸ್ವಲ್ಪ ದಾರ ಆಚೆ ಈಚೆ ಆಗುತ್ತೆ. ನೋಡಿ, ಈ ಥರ ನಾಟ್ ಹಾಕ್ಕೊಂಡು ಕೆಳಗಡೆ ಗ್ಲೂ ಗಮ್ ಹಾಕ್ಕೊಂಡು ಸ್ವಲ್ಪ ಈ ಥರ ಅಂಟಿಸ್ಕೊಂಡು ಲಾಸ್ಟ್ನ ಕಟ್ ಮಾಡ್ಕೊಳ್ಳೋಣ. ಏನು ಎಕ್ಸ್ಟ್ರಾ ಉಳಿದಿದೆಯೋ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಗ್ಲೂ ಹಾಕ್ಕೊಳ್ಳೋಣ. ನೋಡಿ, ಕಾಲೇಜ್ ಪರ್ಪಸ್ಗೆ ಸಿಂಗಲ್ ಬ್ಯಾಂಗಲ್ಸ್ ಹಾಕ್ಕೊಂಡು ಹೋಗೋದಕ್ಕೆ ಅಥವಾ ಆಫೀಸ್ ಯೂಸ್ಗೆ
ನೋಡಿ ಕಾಲೇಜ್ಗೆ, ಆಫೀಸ್ಗೆ, ಡೈಲಿ ಯೂಸ್ ಪರ್ಪಸ್ಗೆ ಸಿಂಗಲ್ ಬ್ಯಾಂಗಲ್ಸು ಪರ್ ಮುತ್ತಿಂದು ರೆಡಿಯಾಗಿದೆ. ಇದಕ್ಕೆ ನಾವು ಈ ಥರ ಹಸಿರು ಬಳೆನೂ ಮ್ಯಾಚ್ ಮಾಡಿ ಹಾಕ್ಕೊಬೋದು ಫಂಕ್ಷನ್ಸ್ಗೆ ಏನಾದರೂ ಸಿಂಪಲ್ಲಾಗಿ. ನೋಡಿ ಕಾಣಿಸ್ತಾ ಇದೆಯಾ, ಸಿಂಪಲಾಗಿ ಹಾಕ್ಕೋಬೋದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ನಮ್ಮ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡ್ತೀರಾ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.